ಕರ್ನಾಟಕದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಕೊಡುತ್ತಾ ರೈಲ್ವೆ ಇಲಾಖೆಗೆ ಹೇಳಿ ಧಿಕ್ಕಾರ. ಕನ್ನಡಿಗರನ್ನು ವಂಚಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕನ್ನಡಿಗರನ್ನು ವಂಚಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ನ್ಯಾಯ, ಬೇಕು ಕನ್ನಡ ಬೇಕು, ಬೇಕೇ ಬೇಕು ಕನ್ನಡ ಬೇಕು, ಬೇಕೇ ಬೇಕು ಕನ್ನಡ ಬೇಕು. ರೈಲ್ವೆಯಲ್ಲಿ ಕನ್ನಡ ಬೇಕು, ರೈಲ್ವೆಯಲ್ಲಿ ಕನ್ನಡ ಬೇಕು, ಕೇಂದ್ರ ಸರ್ಕಾರದಲ್ಲಿ ಕನ್ನಡ ಬೇಕು, ಸುಪ್ರೀಂ ಕೋರ್ಟ್ ನಲ್ಲಿ ಕನ್ನಡ ಬೇಕು, ಪಾರ್ಲಿಮೆಂಟಿನಲ್ಲಿ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಈಗಾಗಲೇ ಮಾಡ್ತಿರ್ತಕ್ಕಂಥದ್ದು ರೈಲ್ವೆ ಇಲಾಖೆಯಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಯಾಕೆಂದ್ರೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೂ ಎಲ್ಲವನ್ನು ಇಲ್ಲಿ ಕರ್ನಾಟಕದಲ್ಲಿ ಲಾಭ ಇರ್ತಕ್ಕಂಥ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿ ಅಲ್ಲಿರ್ತಕ್ಕಂಥ ಉದ್ಯೋಗಿಗಳನ್ನ ತಂದಿಲ್ಲ ಹಾಕಿ ನಮ್ಮ ಆಡಳಿತ ಭಾಷೆ ಹೆಂಗೆ ಕನ್ನಡ ಇರ್ತದೋ ಹಾಗೆ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದಿ ಆಡಳಿತ ಭಾಷೆ ಆಗಿದೆ. ಹಾಗಾಗಿ ಆಡಳಿತ ಭಾಷೆಯಲ್ಲಿ ಅವರು SSLC ಪಾಸ್ ಮಾಡ್ಕೊಂಡ್ರು ಕೂಡ ಅವರು ಅವರ ಭಾಷೆನಲ್ಲಿ ಸಮರ್ಪಕವಾದಂಥ ಉತ್ತರವನ್ನು ಬರೆದು ಉದ್ಯೋಗವನ್ನು ತಗೋತಾ ಇದ್ದಾರೆ. ಆದರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಡಳಿತದಲ್ಲಿ ಏನಿದೆಯೋ ಆ ಭಾಷೆ ಜನದ ಅನುಗುಣವಾಗಿ ಇರ್ತಕ್ಕಂಥ ಭಾಷೆಗೆ ಪರೀಕ್ಷೆಯನ್ನು ಕೊಡಬೇಕು. ಅದರ ಬಗ್ಗೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಬರ್ತಾ ಇದೆ. ಇದಕ್ಕೂ ಕನ್ನಡಿಗರ ತೆರಿಗೆ ಬೇಕು, ಕನ್ನಡಿಗರ ಒಕ್ಕೂಟ ವ್ಯವಸ್ಥೆ ಬೇಕು. ಆದರೆ ಎಲ್ಲ ವಿಚಾರದಲ್ಲೂ ತಾರತಮ್ಯವನ್ನು ಎಲ್ಲ ನಮ್ಮ ನಾಡಿದಂಥ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಪದೇ ಪದೇ ಕನ್ನಡಿಗ ಗದಾಪ್ರಹಾರವನ್ನು ಮಾಡ್ತವೆ. ಇಲ್ಲಿ ಉದ್ಯೋಗವಿಲ್ಲದರೆ ಸಾಕಷ್ಟು ಜನ ಸಮಸ್ಯೆಲಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ನಾವು ಜಾಗೃತರಾಗ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ ಉದ್ಯೋಗ ತಗೊಳ್ಳೋಕ್ಕೋಸ್ಕರ ಕನ್ನಡದ ಬಗ್ಗೆ ಮಾತಾಡೋದಲ್ಲ, ಕನ್ನಡವನ್ನು ಅನ್ನದ ಭಾಷೆಯಾಗಿ, ಜೀವನದ ಭಾಷೆಯಾಗಿ, ಈ ಬದುಕಿನ ಭಾಷೆಯಾಗಿ ನಾವು ಸ್ವೀಕರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ದೌರ್ಬಲ್ಯ. ಹಾಗಾಗಿ ಕೇಂದ್ರ ಸರ್ಕಾರಗಳಿಗೆ ನಾವು ಯಾವಾಗ ಬೇಕಾಗ ಓಟನ್ನು ಹಾಕುವಂಥ ನಮ್ಮ ಪರಿಪಾಠವನ್ನು ತಿದ್ಕೋಬೇಕಾಗ್ತದೆ. ಯಾಕೆಂದರೆ ನಮ್ಮ ಹಕ್ಕುಗಳಿಗೆ, ನಮ್ಮ ಜವಾಬ್ದಾರಿಗಳಿಗೆ ನಿಂತ ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರುಗಳು ಕರ್ತವ್ಯವನ್ನು ನಿರ್ವಹಿಸ್ತಿರಲಾಗಿ ಇವತ್ತು ನಮಗೆ ತೊಂದರೆ ಆಗಿದೆ. ನೆರೆ ರಾಜ್ಯದ ತಮಿಳುನಾಡಿನಲ್ಲಿ ಆ ಭಾಷೆಗೆ ಅನುಗುಣವಾಗಿ ಹೋರಾಟವನ್ನು ಮಾಡೋದ್ರ ಮುಖಾಂತರ ಅಲ್ಲಿ ತಮಿಳಿನಲ್ಲಿ ಆಡಳಿತ ವ್ಯವಸ್ಥೆ ಇದೆ, ಹಾಗೇನೆ ತಮಿಳಿನಲ್ಲಿ ಪರೀಕ್ಷೆ ಇದೆ. ಆದರೆ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಎಲ್ಲ ಭಾಷೆಯನ್ನು ಕೊಡ್ತಕ್ಕಂಥದ್ದಾಗಿದೆ. ಹಿಂದಿ ಏರಿಕೆ ಮಾಡೋದ್ರ ಮುಖಾಂತರ ಇಲ್ಲಿ ಉದ್ಯೋಗಸ್ಥರನ್ನ ಕಡಿತಗೊಳಿಸುವಂಥ ಕೆಲಸ ಆಯ್ತಾ ಇದೆ. ಇದ್ರ ಬಗ್ಗೆ ಏನು ನಮ್ಮನ್ನು ಮತ ಪಡೆದಂಥ ಲೋಕಸಭಾ ಸದಸ್ಯರುಗಳು ಧ್ವನಿ ಮಾಡಿ ಕನ್ನಡಿಗರಿಗೆ ಅನ್ಯಾಯವನ್ನು ಸರಿಪಡಿಸಲಿಲ್ಲ ಅಂದರೆ ಇಲ್ಲಿ ಕನ್ನಡಿಗರೆಲ್ಲರೂ ಜಾಗೃತರಾಗಿ ಹೋರಾಟವನ್ನು ತೀವ್ರತರ ಮಾಡಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಹಾಗೆಯೇ